ಲವ್ ಸ್ಟೋರೀಸ್ಗಳು ನಮ್ಮಲ್ಲಿ ಅಷ್ಟು ಎಫೆಕ್ಟಿವ್ ಆದ ಲವ್ ಸ್ಟೋರೀಸ್ಗಳು ಬರಲಿಲ್ಲ, ವಿಚ್ ಈಸ್ ದುರಂತ. ಯುವ ಸಮುದಾಯಗಳನ್ನು ಇವತ್ತಿಗೂ ನೋಡಿ, ಇಡೀ ಹಿಂದಿ ಸಿನಿಮಾ ಬಿತ್ತು ಅಂತ ಸಂದರ್ಭದಲ್ಲಿ ಒಂದು ಸೈಯಾರ ಅನ್ನೋಂಥದ್ದು ಯಾಕೆ ಕಾಸು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಲವ್ ಸ್ಟೋರಿ. ದಬ್ಬ ಥರ ಇದೆ ಸಿನಿಮಾ. ಬಟ್ ಹೊಸ ಹುಡುಗಿಯರಿಗೆ ನೀವು ಯಾವ ಲವ್ ಸ್ಟೋರಿ ಕೊಟ್ಟಿದ್ದೀರಾ? ಮುಂಗಾರು ಮಳೆ ಬಂದಾಗಲೂ ಅದೇ ಆಗಿದ್ದು. ಡರ್ತ್ ಇರಲೇ ಇಲ್ಲ. ಸೊ ಆ ಟೈಮಲ್ಲಿ ಒಂದು ನೀಟಾದ ಒಂದು ಸ್ಟೋರಿ, ಒಂದು ಒಳ್ಳೆ ಮ್ಯೂಸಿಕ್ಕು ಒಂದಿದ್ದಾಗ ಯುವ ಸಮುದಾಯಗಳು ಕ್ಯಾಚಪ್ ಆಗಲಿಕ್ಕೆ ಇದಾಯಿತು. ಆಗ ನೋಡಿ, ಆಗೊಂದು ಹೊಸ ಅಲೆಯ ಹಾಡುಗಳು ಬರಲಿಕ್ಕೆ ಶುರುವಾದ. ಯಾವುದು ಕನ್ನಡದ ಭಾವಗೀತೆಯ ಸತ್ವ ಏನಿತ್ತು 70s ಅದು ವಾಪಸ್ ತಗೊಬಂದು 2006 ಕಾಯ್ಕಣಿ ಆದಿಯಾಗಿ ವಾಪಸ್ ನಾಗೇಂದ್ರ ಪ್ರಸಾದ್ ಅವ್ರ ರೈಟಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ತುಂಬ ಎಫೆಕ್ಟಿವ್ ಆಗಿ ಮಾಡ್ಕೊಂಡ್ರು. ಕವಿರಾಜ್ ಸರ್ ಬಂದರು. ಸೊ ಎಲ್ಲವೂ ಒಂಥರದ ಬೇರೆ ರೀತಿಯ ಅದೇನು ಭಾವಗೀತೆನೇ ಅದೀಗ ಸಿನಿಮಾ ಗೀತೆಯಾಗಿ ಬರೋಕ್ಕೆ ಶುರುವಾಯಿತು. ಸೊ ಯುವ ಸಮುದಾಯಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದಾಗ್ತದೆ. ಇದೇ ಯುವ ಸಮುದಾಯಗಳು ಮೊದಲಿಂದಲೂ ಕನ್ನಡಿಗರು ನಾವು ಎಲ್ಲದಕ್ಕೂ ಓಪನ್ ಆಗ್ತಾ ಇದ್ವಿ, ಆದರೆ ನಮ್ಮನ್ನು ಯಾರು ಒಳಗಡೆ ಬಿಟ್ಕೊಂಡಿಲ್ಲ. ಒಳಗೆ ನುಗ್ದಂಥವ್ರು ನಿಧಾನವಾಗಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಿಮಗೆ ಸಿರ್ಸಿ ಅಂಥ ಊರುಗಳಲ್ಲೂ ತೆಲುಗು ಫಸ್ಟ್ ಡೇ ಫಸ್ಟ್ ಶೋ ಬಂದ್ಕೊಂಡು ಇಲ್ಲಿ ಯಾರು ನೋಡ್ತಾರೋ ಬಿಡ್ತಾರೋ ಅಲ್ಲಿ ಶೋಸ್ಗಳು ಓಪನ್ ಆಗ್ತಾಯಿತ್ತು. ಯಾವುದೂ ಇಲ್ಲ ಅಂತ ಹೇಳಿದಾಗ ಅದೇ ಸಿನಿಮಾಗಳನ್ನು ನಾವು ನೋಡಲಿಕ್ಕೆ ಶುರು ಮಾಡಿದ್ವಿ. ಹಂತವಾಗಿ ಏನಾಗ್ತಾ ಹೋಯಿತು ಅಂತ ಹೇಳಿದರೆ, ಕನ್ನಡ ನಾಡಿನ ಸಂಸ್ಕೃತಿಯ ಒಳಗಡೆ ಇರುವಂಥ ವಿಘಟನೆಗಳು ಮಾರುಕಟ್ಟೆಯ ಒಳಗಡೆ ಪ್ರವೇಶಿಸ್ಲಿಕ್ಕೆ ಶುರುವಾಯಿತು. ಸೊ ಹಾಗಾಗಿ ಇವತ್ತಿಗೂ ನೀವು ಒಂದು ವೇಳೆ ಒಂದು ಕನ್ನಡ ನಾಟಕ ಆಡ್ತೀವಿ, ಮರಾಠಿ ನಾಟಕ ಆಡ್ಕೊಂಡೇ ಅವರು ಚೆನ್ನಾಗಿ ಬದುಕ್ಬೋದು. ಒಂದು ಕನ್ನಡ ನಾಟಕ ಇವತ್ತಿಗೂ ಅದು ಅವ್ರಿಗಿಂತ ಅದ್ಭುತವಾದ ನಾವು ಪ್ರಯೋಗಶೀಲತೆ ಮಾಡ್ತಾಯಿದ್ರು ಕೂಡ ವಿ ವಿಲ್ ನೆವರ್ ಬಿ ಏಬಲ್ ಟು ಬಿ ಎಕನಾಮಿಕಲಿ ಸಸ್ಟೈನಬಲ್. ಸೊ ಇದು ಎಲ್ಲ ರೀತಿಯಿಂದ ಆಗ್ತಾ ಹೋಗ್ತದೆ. ಯಾವುದೇ ಒಂದು ಸಮುದಾಯಗಳು ತುಂಬ ಎಜುಕೇಟೆಡ್ ಆದಾಗ ಅವು ಒಂದೇ ಟೇಸ್ಟಿಗೆ ಉಳಿಯಲ್ಲ. ಅರ್ಥ ಆಗ್ತಿದೆಯಲ್ಲ? ತಮಿಳ್ನಾಡಲ್ಲಿ ಮತ್ತು ಮುಖ್ಯವಾಗಿ ತಮಿಳ್ನಾಡಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಅಲ್ಲಿ ತುಂಬ ಬಡತನ ಜಾಸ್ತಿ ಇದೆ. ನಾವು ಸಾಮಾಜಿಕ ನ್ಯಾಯ ಅಲ್ಲಿ ನೋಡಿ ಹೇಗಿದೆ ಅಂತ ಹೇಳ್ತಿದ್ರು ಅಂದರೆ ಅದ್ರ ಹಿಂದೆ ಒಂದು ಪ್ರಶ್ನೆ ಇದೆ. ಸರ್ಕಾರ ಅಷ್ಟೆಲ್ಲ ಸ್ಕೀಮ್ ಹಾಕ್ತಿದೆ ಅಂದರೆ ಅಲ್ಲಿ ಅಷ್ಟೊಂದು ಸಾಮಾಜಿಕ ನ್ಯಾಯ ಇದೆ ಅಂತಲೇ ಅದರ ಇದಾಗ್ತಾ ಇರೋದು. ಸೊ ಅವ್ರ ಟೇಸ್ಟ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಇನ್ನೂ ವೈಭವೀಕರಿಸ್ಕೊಂಡು ಇದಾಗ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕೆ ಕನ್ನಡ ಸಿನಿಮಾ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾಯಕನೊಬ್ಬನನ್ನು ವೈಭವೀಕರಿಸಿ ಜಾತಿ ಮೆರೆಸುವ ಕೆಲಸಗಳು ಕನ್ನಡ ಸಿನಿಮಾ ಮಾಡ್ತಿರ್ಲಿಲ್ಲ. ಸಟ್ಲಾಗಿ ಹೇಳ್ತಾ ಇತ್ತು ಹೊರತು ಮಾಡ್ತಾ ಇಲ್ಲ. ವೆರಸ್ ತೆಲುಗಲ್ಲಿ ನೋಡಿ, ಆ ಹೀರೋಗಳಿಗೆ ಮತ್ತು ಇವನ್ ತಮಿಳ್ನಾಡಲ್ಲಿ ಆ ಹೀರೋಗಳಿಗೆ ಅವರವರ ಜಾತಿ ಗುಂಪುಗಳಿವೆ ಆ್ಯಂಡ್ ಅದೇ ಫ್ಯಾನ್ ಫಾಲೋವಿಂಗ್ ಆಗ್ತವೆ. ಆ ಸ್ಟ್ರಾಂಗ್ ಫ್ಯಾನ್ ಫಾಲೋವಿಂಗ್ ಆಗಿರುತ್ತೆ ಆ್ಯಂಡ್ ಅದಕ್ಕೆ ಅದನ್ನು ಅಷ್ಟು ವೈಭವೀಕರಿಸ್ತಾರೆ. ನಮ್ಮಲ್ಲಿ ಯಾರೋ ಒಬ್ಬರನ್ನ ಒಂದು ಹಂತಕ್ಕಿಂತ ಜಾಸ್ತಿ ವೈಭವೀಕರಿಸಿದ್ರೆ ನಾವು ನಗ್ತೀವಿ. ಆ್ಯಂಡ್ ಅವರ ಮಕ್ಕಳು ಯಾಕೆ ಹಿಂಗೆಲ್ಲ ತೋರಿಸ್ತಾರೆ ಅಂತ ಹೇಳ್ಕೊಂಡು ಬಾಲಯನ್ ಸಿನಿಮಾನಲ್ಲಿ ನಾವು ಆಡ್ಕೊಂಡವ್ರು ಫಸ್ಟಿಗೆ, ಇವತ್ತಿಗೂ ಆಡ್ಕೊಂಡೇ ನೋಡ್ತೀವಿ, ಬಟ್ ಹಣ ಕೊಡ್ತೀವಿ. ಸೊ ಈ ಎಲ್ಲ ಒಂದು ಸಾಂಸ್ಕೃತಿಕವಾಗಿ ನಾವು ಬೇರೆ ರೀತಿ ಇದ್ರಿಂದ ಇವತ್ತಿಗೂ ಅಷ್ಟೇ ಹಿಂದಿ ಸಿನಿಮಾಗಳು ಎಲ್ಲಿ ಓಡ್ತಿವೆ ಸರ್? ಹಿಂದಿ ಸಿನಿಮಾಗಳು ಓಡೋದೇ ನಿಮ್ಗೆ ಆ ಹಿಂದಿ ಬೆಲ್ಟಲ್ಲಿ. ಒಂದು ಡೆಲ್ಲಿಯಲ್ಲಿ ಓದಂಥವ್ನು ಹಿಂದಿ ಸಿನಿಮಾ ನೋಡಲ್ಲ ಅವನು. ಯಾಕಂತ ಹೇಳಿದ್ರೆ ಅವನ ಟೇಸ್ಟಿಗೆ ತಕ್ಕಂತೆ ಇಲ್ಲಿ ಸಿನಿಮಾಗಳು ಇಲ್ಲ. ಸೊ ಹಾಗಾಗಿ ಯಾವುದೇ ಸಮುದಾಯ ಹೆಚ್ಚೆಚ್ಚು ವೆನನ್ಸೆ ಓದ್ಕೊಂಡು ನಾಟ್ ಜಸ್ಟ್ ಎಜುಕೇಟೆಡ್, ಅಲ್ಲಿ ಕಲ್ಚರಲ್ ಚಾಯ್ಸ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಆ್ಯಂಡ್ ತುಂಬ ಹೆಚ್ಚು ಇಂಟರ್ನೆಟ್ ಇದಾಗ್ತಾ ಇದ್ದದ್ದೇ ನಮ್ಮಲ್ಲಿ. ಇವು ಇಡೀ ಯಾರಿಗೂ ಕೊರಿಯನ್ ಡ್ರಾಮಾಸ್ಗಳು ಗೊತ್ತಿಲ್ಲ, ನಾವು ಕೊರಿಯನ್ ಸೀರಿಯಲ್ಸ್ಗಳು ಕೊರಿಯನ್ ಸಿನಿಮಾಗಳನ್ನು ಅವಾಗ ಆಮ್ಸಿಗೆ ನಾನು ಕಾಲೇಜಲ್ಲಿದ್ದಾಗ ಓಲ್ಡ್ ಬಾಯ್ ಎಲ್ಲ ಬಂದಾಗ ದೊಡ್ಡ ಕ್ರೇಜ್ ನಮಗದು. ನಾವು ನೋಡ್ತಾ ಇದ್ವಿ. ಅತಿ ಹೆಚ್ಚು ಪೈರೇಟೆಡ್ DVDsಗಳು ಸೇಲ್ ಆಗ್ತಾ ಇದ್ದದ್ದೇ ಬೆಂಗಳೂರು, ತುಮಕೂರು, ಮೈಸೂರಲ್ಲಿ. ಅಲ್ಲ, ನನ್ನ ಪ್ರಶ್ನೆ ಅರ್ಥ ಬೇರೆ ಆಗಿತ್ತು. ಅಂದರೆ ಏನು ಸಮಾಜದಲ್ಲಿರುವ ತಾರತಮ್ಯಗಳಿದಾವಲ್ಲ, ಜಾತೀಯತೆ, ಈ ಕೋಮುವಾದ ಇರ್ಬೋದು, ಧರ್ಮಾಂಧತೆ ಅಥವಾ ಲಿಂಗ ತಾರತಮ್ಯ, ಈ ಅಸಮಾನತೆ, ವರ್ಗ ತಾರತಮ್ಯ, ಇವುಗಳ ಸುತ್ತಮುತ್ತ ಬರುವಂಥ ಸಿನಿಮಾಗಳು ಬೇರೆ ರಾಜ್ಯ, ನಮ್ಮ ಸುತ್ತಮುತ್ತ ಇರುವ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಲ್ಲಿ ಅಂಥ ಸಿನಿಮಾಗಳು ಬರ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇಲ್ಲ. ಸಾಹಿತ್ಯ ಕೃತಿಗಳು ಬರ್ತಾ ಇದಾವೆ, ರಂಗಭೂಮಿಯಲ್ಲಿ ಪ್ರಯೋಗಗಳಾಗ್ತಾ ಇದಾವೆ. ಸಿನಿಮಾ ಯಾಕೆ ಹಿಂದುಳಿತು ಅಂತ? ಅಲ್ಲ, ಅದಕ್ಕೆ ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ, ಆಡಿಯನ್ಸ್ ಬರ್ತಾ ಇಲ್ಲ. ಈ ಹರಿದೋಗಿರೋ ಆಡಿಯನ್ಸ್ ಅಲ್ಲಿ ಯಾರು ಇಂಟೆಲಿಜೆಂಟ್ ಅಥವಾ ಮೆಚೂರ್ಡ್ ಆಗಿದ್ರಲ್ಲ ಅವರು ಕನ್ನಡ ಸಿನಿಮಾನೇ ನೋಡಲ್ಲ. ನನಗನ್ಸುತ್ತೆ ಸಿನಿಮಾದವರೇ ಸಿನಿಮಾ ಮಾಡ್ತಿಲ್ಲ ಅಂತ. ಇಲ್ಲ ಸರ್, ನಿಮಗೆ ನಾನು ಎಷ್ಟು ಸಿನಿಮಾ ಕೋಟ್ ಮಾಡ್ಬೋದು, ಎಲ್ಲಿ ಪ್ರೊಡ್ಯೂಸರ್ಸ್ಗಳು ಫುಲ್ ಹಣ ಕಳ್ಕೊಂಡ್ರು. ಇತ್ತೀಚೆಗೆ ಒಂದು ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಬಂತು ಸರ್, ನಾನು ಫೋನ್ ಮಾಡದೇ ಇರುವಂತಹ ಇದಿಲ್ಲ, ದಯವಿಟ್ಟು ಈ ಸಿನಿಮಾ ನೋಡಿ, ಈ ಸಿನಿಮಾ. ಈಗ ಅದು ಅಮೆಝಾನಲ್ಲಿ ಬಂದಾಗ ಈಗ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿತ್ತು ರೀ ಅಂತೇಳಿ. ಹೋಮ್ ಬೌಂಡು ಸೆಲೆಕ್ಟ್ ಆಗಿದೆ ಆಸ್ಕರ್ಗೆ ಸರ್. ಫೋಟೋ ಯಾವುದ್ರಲ್ಲಿ ಕಡಿಮೆ ಇತ್ತು ಸರ್? ಸೇಮ್ ಕಾನ್ಸೆಪ್ಟ ನೋಡಿಲ್ಲ ಜನ. ಪ್ರಕಾಶ್ ರೈಯೇ ರಿಲೀಸ್ ಮಾಡಿದ್ರು, ಜನ ಬರಲ್ಲ. ನಾವು ಅದನ್ನು ನೋಡ್ಬಿಟ್ಟಿದ್ವಿ ತೀರಾ ಇದಕ್ಕೆ. ನಾನು ಅಮರಾವತಿ ಮಾಡ್ಬೇಕಾದ್ರೆ ಅದೇ ನನ್ನ ಸ್ಕ್ರಿಪ್ಟಲ್ಲಿ ಅಮರಾವತಿಗೆ ನಂಗೆ ಏನಿಲ್ಲ 1.25 ಕೋಟಿ ಬೇಕಿತ್ತು. ಬಟ್ ನಾವು ಹೆಂಗೆ ಅಸೆಸ್ ಮಾಡ್ರು 30-35 ಲಕ್ಷಕ್ಕಿಂತ ಜಾಸ್ತಿ ಬರಲ್ಲ ಅಂತ ಗೊತ್ತಿತ್ತು ನನಗೆ. ಕೊನೆಗೆ 28 ಲಕ್ಷ ಮುಗಿಸಿದ್ದು ಸಿನಿಮಾ.
ಸೊ ನಿಮ್ಗೆ ಅದು ಕಾಣಿಸುತ್ತೆ ಸಿನಿಮಾದಲ್ಲಿ ಇಂಪ್ಲೋಡ್ ಆಗಿರೋಂಥದ್ದು, ಹೌದು, ಅಮರಾವತಿಯಲ್ಲಿ ಕಾಣಿಸುತ್ತೆ. ಕಾಣಿಸುತ್ತೆ ಇಂಪ್ಲೋಡ್ ಆಗಿದೆ ಅಂತ ಹೇಳಿ. ಹೌದು. ಯಾಕಂದ್ರೆ ಸ್ಕ್ರಿಪ್ಟ್ ಬೇಡಿತ್ತು ಅಷ್ಟನ್ನು, ಅಟ್ಲೀಸ್ಟ್ 1 ಕೋಟಿ ಆದರೂ ಬೇಕಿತ್ತು ಅಂತ ಹೇಳಿ. ಹೌದು, ಅದು ಇಂಪ್ಲೋಡ್ ಆಗಿದೆ, ಏನು ಮಾಡೋದು ಹಂಗೆ ಒಂದೇ ಕಾಸು ಹಂಗೆ ರಾಕ್ರಿ ಮಾಡಬೇಕು ಹಂಗೆಲ್ಲ ಮಾಡೋದು, ಬಟ್ ಆ ಸಿನಿಮಾನೇ ಆಗಲ್ವಲ್ಲ. ನಾಳೆ ದಿನ ಯಾವನೋ ನೋಡಿಕೊಂಡು ಥಾಟ್ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿ ಮಾಡಿಲ್ಲ, ನಾನು ಮಾಡ್ತೀನಿ ಅಂತ ಇನ್ಸ್ಪೈರ್ ಆಗಬೇಕಾದ್ರೂ ಒಂದು ಸಿನಿಮಾ ಬೇಕು ತಾನೆ, ಅಷ್ಟೇ ಇದ್ದ ಥಾಟ್ ತಲೆಯಲ್ಲಿ. ಸೊ ಹೀಗಿದ್ದಾಗ ಅಷ್ಟೇ ಆಯಿತು, ಅಷ್ಟೇ ಹಣ ಬಂದಿತ್ತು ನಮಗೆ. ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ ಆಡಿಯನ್ಸ್ ಒಟ್ಟು ಈಗ ಸಿನಿಮಾ ಅನ್ನೋದು ಇವತ್ತಿನ ಒಂದು ಪ್ರಬಲ ಮಾಧ್ಯಮ, ಹಾಂ ಅರಿವು ಮೂಡ್ಸಕ್ಕಾಗಿರ್ಬೋದು, ಮನರಂಜನೆಗಾಗಿರ್ಬೋದು. ಅದರಲ್ಲಿ ನಾವು ಮನರಂಜನೆ ಜೊತೆಗೆ ಈ ಥರದ ಅರಿವು ಮೂಡ್ಸೋ ಕೆಲಸ ಮಾಡಬೇಕು ಅಂತಂದರೆ ಆಡಿಯನ್ಸ್ ನಾವು ಒಂದು 40-50 ವರ್ಷ ಸುತ್ತಮುತ್ತಲು ಹಿಂದೆ ಇದ್ದೀವಿ ಅಂತ. ಸೊ ಏನಾಗತ್ತೆ ಇದಕ್ಕೆ, ಇವನ್ ಕರ್ಣನ್ ಆಗ್ಬೋದು ಅಥವಾ ಇದಾಗಿರ್ಬೋದು, ಅದು ವೆರಿ ರೇರ್, ಅದು ದೊಡ್ಡ ಸ್ಟಾರ್ಸ್ಗಳು ರಿಸ್ಕ್ ತಗೋಬೇಕು. ಏನಕ್ಕಾಯ್ತು ದರ್ಶನ್ ಅವರು ಈ ರಿಸ್ಕ್ ತಗೊಂಡಕ್ಕಾಯ್ತಾನೆ, ಮೈತ್ರಿ ಏನಕ್ಕಾಯ್ತು, ಪುನೀತ್ ಅವರು ನಾನು ಮಾಡ್ತೀನಿ ಅಂತ ಹೇಳ್ದಕ್ಕಾಯ್ತಾನೆ, ಎಲ್ಲರೂ ಆಗ್ತಿರ್ಲಿಲ್ಲ ಅವೆಲ್ಲ ಸಿನಿಮಾಗಳು. ಕರೆಕ್ಟ್. ದೊಡ್ಡ ಸ್ಟಾರ್ಸ್ ತಗೊಂಡಾಗ ಅದರ ರೀಚು ತುಂಬ ದೂರದ ತನಕ ಇರುತ್ತೆ. ಹೌದು. ಇಲ್ಲ ಸೊ ಯಾಕೆ ಅವತ್ತಿನ ಕಾರಣಕ್ಕೆ ಆವಾಗಲೂ ರಾಜ್ಕುಮಾರ್ ಅವರ ಆಯ್ಕೆಗಳಿತ್ವಲ್ಲ, ಅವ್ರಿಗೆ ಗೊತ್ತಿತ್ತು ಈ ಸಿನಿಮಾಗಳು ಸ್ವಲ್ಪ ಕಷ್ಟಗಳಿವೆ ಹಾಗೆ ಹೀಗೆ ಅನ್ನುವಂಥದ್ದು. ಹಾಗಿದ್ರು ಕೂಡ ಇಲ್ಲ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಬಯಕೆಯಿಂದ ಸಿನಿಮಾ ಮಾಡ್ತಿದ್ರಲ್ಲ. ಬಂಗಾರದ ಮನುಷ್ಯ ಮಾಡೋಕೆ ಎಲ್ಲರೂ ಸರ್ ಲಾಸ್ಟಿಗೆ ಏನು ಸರ್ ಹಾಗೆ ಹೋಗ್ಬಿಡಿದೆ, ಏನು ದೊಡ್ಡ ಲೂಸರ್ ಅವನು ಅನ್ನೋ ರೀತಿಯಲ್ಲೇ ಇತ್ತು ಅದು ಸ್ಕ್ರಿಪ್ಟಲ್ಲಿ. ಇಲ್ಲ ಒಬ್ಬ ರೈತನ ಕತೆ ನಾವು ಹೇಳಬೇಕು, ಅದು ಮತ್ತು ಎಜುಕೇಟೆಡ್ ರೈತನ ಕತೆ, ಅವ್ರಿಗಷ್ಟೇ ಆಸೆ ಇದ್ದದ್ದು, ಅವ್ರು ಒಪ್ಕೊಬಿಟ್ರು. ಸಿದ್ಧಲಿಂಗಯ್ಯವರು, ಇವ್ರದ್ದು ವೀರಸ್ವಾಮಿ ಅವ್ರದ್ದು, ಅವ್ರ ಮೇಲೆ ಎಲ್ಲಕ್ಕಿಂತ ಗೌರವಕ್ಕಿಂತ ಹೆಚ್ಚಾಗಿ ರೈತನ ಕತೆ ಹೇಳಬೇಕು, ಕೊನೆಗೆ ರೈತ ಕೊಟ್ಟು ಹೋಗ್ತಾನೆ, ಅದೇ ಇಂಪಾರ್ಟೆಂಟು ಅಂತೇಳಿ ಯಾರು ಒಪ್ಪಲಿಲ್ಲ. ಕಸ್ತೂರಿ ನಿವಾಸ ರಿಲೀಸ್ ಆದಾಗ ಫ್ಲಾಪ್ ಆಗಿತ್ತು ಅದು, ಬಟ್ ಅವ್ರಿಗೆ ಗೊತ್ತಿತ್ತು ಅದು. ಸ್ಟಿಲ್ ದೆ ಡೂ ಇಟ್ ಆ್ಯಂಡ್ ಆ ಸ್ಟಾರ್ ಕ್ಯಾನ್ ಅಫೋರ್ಡ್ ಇಟ್. ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲಿ ಮಚ್ಚ ಹತ್ಬಿಟ್ರೆ ಗೆದ್ಬಿಡ್ತಾನಲ್ಲ, ಒಂದು ಸಿನಿಮಾದಲ್ಲಿ ನಾವು ಅಫೋರ್ಡ್ ಮಾಡ್ಬೋದು ಇಲ್ಲಿ, ಬಟ್ ಮಾಡಲ್ಲ. ಅದು ಸ್ವಲ್ಪ ಇವತ್ತಿನ ಇದು ಐ ಥಿಂಕ್ ಯಾರು ಶಿವಣ್ಣ ಒಬ್ಬರೇ ಇನ್ನೂ ಓಪನ್ ಆಗಿರೋದು ಎಕ್ಸ್ಪೆರಿಮೆಂಟೇಷನ್ಗೆ, ಬಿಟ್ಟರೆ ಬಾಕಿ ಎಲ್ಲರೂ ಹೆದರ್ತಾರೆ. ಸೊ ಈ ರೀತಿದಾಗ ಏನಾಗುತ್ತೆ, ಆಡಿಯನ್ಸ್ ಇವತ್ತು ನಮಗೆ ಒಂದು ವೇಳೆ ಆಡಿಯನ್ಸ್ ಟೇಸ್ಟ್ ಬದಲಾಯಿಸಬೇಕು ಅಂತಿದ್ರೆ, ನಾನು ತುಂಬ ಸೀರಿಯಸ್ ಆಗಿ ಯೋಚಿಸ್ತಾ ಇರೋದು, ಡರ್ಟ್ ಚೀಪ್ ಸಿನಿಮಾಗಳನ್ನು ಮಾಡಿ ಅಥವಾ ಸೀರೀಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಹಾಕಿಬಿಡಬೇಕು. ಯೂಟ್ಯೂಬಲ್ಲಿ ತುಂಬ ಸಶಕ್ತವಾದ ಆಡಿಯನ್ಸ್ ಇದ್ದಾರೆ ಆ್ಯಂಡ್ ತುಂಬ ಪ್ರಬಲವಾದ ಮಾಧ್ಯಮವಾಗಿದೆ. ಈಗ ಬೆಳೀತಾ ಇರುವ ಪ್ರಬಲವಾದ ಮಾಧ್ಯಮ. ಇಡೀ ಉತ್ತರ ಕರ್ನಾಟಕದ ಒಳ್ಳೆ ಒಂದು ಆಡಿಯನ್ಸ್ನ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅವರು. ನನಗೆ ಕಂಟೆಂಟ್ ಬಗ್ಗೆ ಸ್ವಲ್ಪ ತಕರಾರಿದೆ, ಯಾಕಂದರೆ ಈಗಲೂ ಅದು ಹೆಣ್ಮಕ್ಳನ್ನು ಒಂದು ರೀತಿ ತೋರಿಸುವಂತಹ, ಅವರನ್ನು ಕೀಳಾಗೆ ತೋರಿಸುವಂಥದ್ದು, ಆಮೇಲೆ ಏನದು ಹುಡುಗ ಸಿಕ್ಕಾಕ ಬಿದ್ದುಬಿಡ್ತಾನೆ, ಹುಡುಗಿಯರು ಮೋಸ ಮಾಡಿಬಿಡ್ತಾರೆ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಅಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ಕಾಮಿಡಿ. ಬಟ್ ಅದೇ ಕಾಮಿಡಿನೂ ಅಷ್ಟೇ, ನಾನು ಕಾಮಿಡಿ ಬಗ್ಗೆ ಏನು ಇದಿಲ್ಲ, ತಕರಾರಿಲ್ಲ. ಆ್ಯಕ್ಚುಲಿ ಒಳ್ಳೆ ಕಾಮಿಡಿನೇ ಬೇಕಾಗಿರೋದು. ನಾವು ಹೇಳೋ ವಿಷಯನೂ ನವಿರಾಗಿ ಹೇಳುವಂಥದ್ದೇ ನಾವು ನಡಿಬೇಕಾಗಿರುವಂಥದ್ದು. ಬಟ್ ವಾಟ್ ಆಮ್ ಸೇಯಿಂಗ್ ಇಸ್, ಅಲ್ಲ ಇಷ್ಟು ಸಶಕ್ತವಾದ ಆಡಿಯನ್ಸ್ ಇದ್ದಾರೆ. ನಾವು ನಿಜಕ್ಕೂ ಒಂದು ವೇಳೆ ಮಾಡಿದ್ರೆ, ನಾವು ಈಗ ನಿಮ್ಮದೇ ಮಾಧ್ಯಮ ಆಗಿದೆ ಯೂಟ್ಯೂಬ್ ಮೂಲಕ, ನಾವು ಇದು ಒಂದು ವೇಳೆ ಚಾನಲ್ ಆಗಿದ್ರೆ ಎಲ್ಲ ಆಗ್ತಿತ್ತು ಇದು. ಫಸ್ಟ್ ಆಫ್ ಆಲ್ ನೀವು ನಂಗೆ ಕರಿತಿರಲ್ಲ ರೀ, ಅವ್ನು ಯಾರು ರೀ ಮಕ್ಕ ನೋಡ್ತಾರೆ ಅಂತ ಹೇಳಿ ನೀವು ನಂಗೆ ಕರೆಸ್ತಾ ಇರಲಿಲ್ಲ. ಸರಿ ಅಂತ ಹೇಳಿ ಕರ್ಸಾದ್ಮೇಲೆ ಇಷ್ಟೊತ್ತು ಮಾತಾಡ್ತಿರಲ್ಲ, ಆಯ್ತು ಸರಿ ಥ್ಯಾಂಕ್ ಯು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು, ಕಾಫಿ ಕೊಡ್ಕೊಂಡು ಹೋಗಿ ಅಂತ ಕಳಿಸ್ಬಿಡ್ತಿದ್ರೆ. ಬಿಕಾಸ್ ಯೂಟ್ಯೂಬಲ್ಲಿ ಆಗಿದೆ ವಿ ಆರ್ ಟಾಕಿಂಗ್ ಹೆಚ್ಚು ಮಾಡ್ತಾ ಇರೋದು. ನಾನು ಈ ಸೀನ್ ಆ್ಯಂಡ್ ಅನ್ಸೀನ್ ಅಂತ ಒಂದು ಪಾಡ್ಕಾಸ್ಟ್ ಇದೆ, 6-7 ತಾಸು ಪಾಡ್ಕಾಸ್ಟ್ ಸುಮ್ಮನೆ ಕೇಳ್ತಿರ್ತೀನಿ ನಾನು. ಯಾಕಂದ್ರೆ ಈ ಇದಕ್ಕೆ ನಂಗೆ ಇನ್ನೆಲ್ಲೂ ಸಿಕ್ಕಲ್ಲ, ಬಿಕಾಸ್ ಇಲ್ಲ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಮಾಡಬೇಕು, ಯಾರಾದರೂ ಮಾಡಬೇಕು. ನಾನು ಹೆಂಡ್ತಿ ಬೈತಾ ಯಾರಾದರೂ ಅಂತ ಯಾಕೆ ಹೇಳ್ತೇನೆ, ನೀನೇ ಮಾಡಿದ್ದೆ ವಾಯಲ್ಲಿ ಅಂತ ಹೇಳ್ಕೊಂಡು. ಸೊ ವಾಟ್ ಐ ವಾಸ್ ಸೇಯಿಂಗ್ ವಾಸ್, ಲೆಟ್ ಮಿ ಫಿನಿಶ್ ದಟ್, ಇವತ್ತು ನಾವು ಮಾಡಬೇಕಾದ್ರೆ ನಮ್ಮನ್ನು ಸಪೋರ್ಟ್ ಮಾಡುವಂಥ ಒಂದಷ್ಟು ಯಾರಾದರೂ ಸಾಮಾಜಿಕ ಬದ್ಧತೆ ಇರುವಂತಹ ಹಣ ಉಳ್ಳವರಿದ್ರೆ, ನಾವಾಗ ಈ ಟೆನ್ಷನ್ ಅಂದರೆ ಇದ್ರ ರಿಟರ್ನ್ ಏನು ಇಲ್ಲದಿದ್ದಾಗ ವಿ ಕ್ಯಾನ್ ಮೇಕ್ ಆಲ್ ದಿಸ್ ಎಕ್ಸ್ಪೆರಿಮೆಂಟ್. ಕೆಲಸ ಮಾಡ್ಕೊಂಡು ಹೋಗ್ತಾ ಹೋದಷ್ಟು ಅತ್ಯಂತ ಒಳ್ಳೆ ಕಂಟೆಂಟ್ ಇರುವಂಥದ್ದು. ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ನಾವು ಮುಗೊಳ್ಳಿಯವ್ರ ಕತೆಗಳನ್ನು, ದ್ಯಾವನವ್ರ ಕತೆಗಳನ್ನು ಆರಾಮ್ಸೆ ತರ್ಬೋದು. ಸಪೋರ್ಟ್ ಬೇಕು, ಒಂದು ಸಪೋರ್ಟ್ ಸಿಸ್ಟಮ್. ಡೇರ್ ಡೆವಿಲ್ ಮುಸ್ತಫಾ ಬಂತು, ಅವೆಲ್ಲ ಚೆನ್ನಾಗಿ ರೀಚ್ ಆಯ್ತು ಅನ್ಸುತ್ತೆ ಅವೆಲ್ಲ. ಅಗೇನ್ ಅದು ಅಲ್ಲೋ ಡೇರ್ ಡೆವಿಲ್ ಅಲ್ಲೂ ನಾನು ಹೇಳಿದ ಎಕ್ಸಾಂಪಲ್, ಬಿಕಾಸ್ ಡಾಲಿ ಧನಂಜಯ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೊಂದು ರೀಚ್ ಸಿಕ್ತು. ಅದು ಸಡನ್ನಾಗಿ ಒಂದು ರೀಚ್ ತಗೋತದು. ಪಾಪ ಅವರೇ ಮಾಡೋದಾಗಿದ್ರೆ ತುಂಬ ಕಷ್ಟ ಆಯ್ತು. ಈಗ ನೆಕ್ಸ್ಟ್ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ, ಅದೇ ಡೈರೆಕ್ಟ್ರಿಗೆ ಧನಂಜಯ ಸಿನಿಮಾ ಕೊಟ್ಟಿದ್ದಾರೆ. ಸೊ ಒಬ್ಬ ಚಾಲತಿಯಲ್ಲಿರುವಂತಹ ನಟಕ್ಕೆ ಆ ಒಂದು ಬದ್ಧತೆ ಇದ್ದರೆ ಕೆಲಸಗಳಾಗತ್ತೆ. ಕರೆಕ್ಟ್ ಸರ್. ಸರ್ ಈ ನಡುವೆ ನೀವು ಜಟ್ಟ ಮಾಡ್ತೀರಿ, ಆಮೇಲೆ ಅಮರಾವತಿ ಮಾಡ್ತೀರಿ. ಇತ್ತೀಚೆಗೆ ನಾವು ಒಂದು ಸಿನಿಮಾ ಮಾಡೋಣ, ಲಾಸ್ಟ್ ಒಂದು 2-3 ವರ್ಷ ಆಯ್ತು, ಕನ್ನಡಿಗ ಅಂತೇಳಿ.
ವೀರ ಕನ್ನಡಿ ಅಲ್ಲ ಓನ್ಲಿ ಕನ್ನಡ. ಕನ್ನಡಿ. ಓಕೆ, ರವಿಚಂದ್ರನ್ ಸರ್. ರವಿಚಂದ್ರನ್ ಅವ್ರನ್ನ ಹಾಕೊಂಡು ನಾನು ಕನ್ನಡದ ಲಿಪಿಕಾರರ ಬಗ್ಗೆ ಇದು ಮಾಡಿ ರವಿಚಂದ್ರನ್ ಬಾಯಲ್ಲಿ ಹಳೆಗನ್ನಡದ ಕಾವ್ಯಗಳನ್ನೆಲ್ಲ ಹೇಳ್ತಿದ್ದೀನಿ. ಸೊ ಅದು ನನ್ನ ದೊಡ್ಡ ಸಾಧನೆ ಅಂತ ನನ್ನ ನಂಬಿಕೆ. ಅಲ್ಲ, ಅದು ಅವ್ರು ಚೆನ್ನಾಗಿ ಮಾಡಿದ್ರು. ನಮ್ಗೆ ZEE5 ಅಲ್ಲಿ ಇದೆ, ದಯವಿಟ್ಟು ಅದನ್ನ ನೋಡಿ. ಸರ್, ನಿಮ್ಮ ಸಿನಿಮಾ ನಾನು ಅದ್ವೈತ ಬಿಟ್ಟರೆ ಎಲ್ಲ ಸಿನಿಮಾ ನೋಡಿದ್ದೀನಿ. ಹ್ಮ್. ಯಾವುದೇ ಸಿನಿಮಾ ಅದು ಆರ್ಟ್ ಮೂವಿ ಅಥವಾ ಅವಾರ್ಡ್ ಮೂವಿ ಅಂತ ಅನ್ಸೋದಿಲ್ಲ. ಕಮರ್ಷಿಯಲ್ಗೆ ಇರ್ಬೇಕಾದ ಎಲ್ಲ ಅರ್ಹತೆ ಇರುತ್ತೆ. ಬಹುಶಃ ಸ್ಟಾರ್ ಕಾಸ್ಟ್ ಇರಲ್ಲ, ಸ್ಟಾರ್ ಇರಲ್ಲ, ದೊಡ್ಡ ಸ್ಟಾರ್ ಇರಲ್ಲ ಅನ್ಸುತ್ತೆ. ಈ ಎಲ್ಲದ್ರ ಮಧ್ಯೆ ಒಂದು ಮಲ್ಟಿ ಸ್ಟಾರ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು ಮೈತ್ರಿ. ಅದೇ 10 ಸಿನಿಮಾ ಆಗೋದೆಲ್ಲ ಒಂದೇ ಸಿನಿಮಾದಲ್ಲಿ ಹಾಕ್ಬಿಟ್ವಿ ನಾವು. ಮೋಹನ್ಲಾಲ್, ಪುನೀತ್, ಅತುಲ್ ಕುಲಕರ್ಣಿ, ರವಿ ಕಾಳೆ ಅಂತೇಳಿ. ಹೌದೌದು. ಅದು ಹೇಗೆ ಸಾಧ್ಯ ಆಯ್ತು ಸರ್? ಅಂದ್ರೆ ನೀವು ಆ ಮಟ್ಟಕ್ಕೆ ಯೋಚಿಸಕ್ಕೆ ಹೆಂಗೆ ಸಾಧ್ಯ ಆಯ್ತು ಅಂತ? ಇಲ್ಲ, ಏನಾಯ್ತು, ನವಿಲಾದವರು ಆಯಿತು, ಒಂದಷ್ಟು ಪತ್ರಿಕೆಗಳಲ್ಲೆಲ್ಲ ಸ್ಟೇಟ್ಮೆಂಟ್ ಆಯಿತು. ಆ ಟೈಮಲ್ಲಿ ಎಲ್ಲಿದು ಹುಬ್ಳಿಯಲ್ಲಿ ಈ ಸಿನಿಮಾ ಸ್ಟಾರ್ಸ್ಗಳದ್ದು ಕ್ರಿಕೆಟ್ ಟೂರ್ನಮೆಂಟು ಅಂತ ನಡೀತಾ ಇತ್ತಾಗ. ಈಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ, ಎಲ್ಲ ಸೇರಿಸಿ ಒಂದಾಗಿ ಕಿಚ್ಚ ಅವರೇ ಮಾಡಿಸ್ತಾ ಇದ್ದಾರೆ. ಆಗ ಡ್ಯಾನ್ಸರ್ಸ್ಗಳದ್ದು, ಫೈಟರ್ಸ್ಗಳದ್ದು ಎಲ್ಲರದ್ದು ಸೇರಿಸಿ ಇದಾಗಿತ್ತು. ಫೈನಲ್ ದಿವಸ ನಾನು ನವಿಲಾದವ್ರು ರಿಲೀಸ್ ಆಗಿತ್ತು ಅಷ್ಟೇ. ಇನ್ನು ಮಾತುಕತೆ ಹಂತದಲ್ಲಿತ್ತು. ಅದ್ವೈತ ಶುರುವಾಗ್ಬಿಟ್ಟಿತ್ತು. ಶಶಾಂಕ್ ಅವ್ರ ಜೊತೆ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಲಾಸ್ಟ್ ಡೇ ಎಲ್ಲರೂ ಇಂಡಸ್ಟ್ರಿಯವರೆಲ್ಲ ಸೇರಬೇಕು ಹುಬ್ಬಳ್ಳಿಯಲ್ಲಿ ಅಂತ ಆಗಿತ್ತು. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೂರದಲ್ಲಿ ಪುನೀತ್ ಅವರು ನಮ್ಮನ್ನು ನೋಡಿದ್ರು. ನಮ್ಮನ್ನು ನೋಡ್ಕೊಂಡು ಅಂತೆಲ್ಲ ಮಾಡೋದು. ನಾನು ಶಶಾಂಕ್ ಅವ್ರಿಗೆ ಹೇಳ್ತಿದ್ದಾರೆ ಅಂತ. ಇಲ್ಲ, ಶಶಾಂಕ್ ಅವ್ರು ಆ ಕಡೆ ಹೋದ್ರು. ಒಬ್ಬನೇ ನೋಡ್ತೀನಿ, ಯಾರಿಗೆ ಹೇಳ್ತಾರೆ, ಕಮ್ ಯಾರ್ ಮ್ಯಾನ್ ಅಂತ ಹೇಳಿದ್ರು. ಸರ್ ನಾನೇ ಅಂತ ಹೇಳ್ಕೊಂಡು ಹತ್ರ ಹೊತ್ಕೊಳ್ಳಿ ಬಾಚಿ ತಪ್ಕೊಂಡು ಪುನೀತ್ ರಾಜ್ಕುಮಾರ್ ವಾಟ್ ಅ ವಂಡರ್ಫುಲ್ ಮೂವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಕಡಿಪುಡಿ ಚಂದ್ರ ಅವರು ಅವರಿಗೆ DVD ಕೊಟ್ಟಿದ್ರು. ಸೊ ಅವ್ರು ನೋಡ್ಬಿಟ್ಟಿದ್ರು, ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅಂತ ಇನ್ನೇನು ಹೇಳಿಲ್ಲಲ್ಲ, ನಮ್ಮ ಮನೆಯವ್ರ ಹತ್ರ ಸೇರಿಸ್ಕೊಳ್ಳಲ್ಲ ಈ ಮನುಷ್ಯ ನೋಡ್ರಿ ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಮಾಡಿ ಅಪ್ರಿಷಿಯೇಟ್ ಮಾಡಿ 10 ಜನರ ಮುಂದೆ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಅವರ ಮ್ಯಾನೇಜರ್ ಆಗ ಶರತ್ ರಾಜ್ಕುಮಾರ್ ಅಂತ, NS ರಾಜ್ಕುಮಾರ್ ಅಂತೇಳಿ. ಅವರಿಗೂ ಅದೇ ಟೈಮಲ್ಲಿ ಹಿಂದೂ ಪೇಪರಿನ ಶಿವಕುಮಾರ್ ಅವರು ತಿಳಿಸಿದರು, ಈ ಒಂದು ಸಿನಿಮಾ ಇದೆ ಹಾಗೆ ಹೇಗೆ ಅಂತ. ಕೋಆರ್ಡಿನೇಟ್ ಆಯಿತು. ಅವರು ನಿಮ್ಮ ಮತ್ತೆ ಭೇಟಿಯಾಗೋಣ ಅಂತಿದ್ರು. ಮತ್ತು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದ್ರು. ಶಿವಕುಮಾರ್ ಆಯಿತು ಒಂದು ಸಲ ಭೇಟಿಯಾಗೋಣ. ಸೊ ಹೋಗಿ ಭೇಟಿಯಾದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಒಂದು 70 ಲಕ್ಷದ ಬಜೆಟ್ ಇದೆ ಸರ್, ಒಂದು ಆರ್ಟ್ ಸಿನಿಮಾದ್ದು ಮಾಡಬೇಕು ಸರ್, ಅವಾರ್ಡ್ ಬೇಕು ಸರ್ ನನಗೆ, ಹೇಳಿ ಸರ್ ಅಂಥೇಳಿ. ಎಲ್ಲರೂ ಅವ್ರವ್ರದ್ದು. ನಾನು ಆಗ ಜಟ್ಟದ್ದು ಒಂದು ಲೈನ್ ಹೇಳಿದೆ, ಸೂಪರ್ ಸರ್ ಅಂತಾಯಿತು. ಹಾಗೆ ಶುರುವಾಯಿತು ಜಟ್ಟ. ನಾನು 16 ಡೇಸಲ್ಲಿ ಮುಗಿಸ್ಬಿಟ್ಟೆ. ಯಾಕಂದ್ರೆ ಇದ್ದದ್ದೇ ಬಜೆಟ್ ಬಜೆಟ್ ಇರಲ್ಲ ಸರ್. ಅದು ಸಾಗರ ಗೇರ್ ಸೊಪ್ಪದಲ್ಲಿ ಶೂಟಿಂಗು. ಬೆಳಗ್ಗೆ 5:30 6 ಗಂಟೆಗೆ ರೂಮ್ ಬಿಟ್ಟರೆ 1 ತಾಸು ಜರ್ನಿ, 7 ಗಂಟೆಗೆ ಸ್ಪಾಟಲ್ಲಿ ಬಂದರೆ ರಾತ್ರಿ 2 ಗಂಟೆ ತನಕ ಶೂಟಿಂಗು. ಅದು ಕಿಶೋರ್ ಅವರ ಕೋಆಪ್ರೇಷನ್ ಇಲ್ಲದೇ ಇದ್ರೆ ಆಗ್ತಿರ್ಲಿಲ್ಲ. ಸೊ 16 ದಿವಸದಲ್ಲಿ 15 ದಿವಸ ನಾವು ಹಾಗೆ ಇದ್ದೀವಿ. ಇದೇ ಈ ಭಂಡತನ ಈಗೆಲ್ಲ ನೆನೆಸ್ಕೊಂಡ್ರೆ ಹಿಂಗೆಲ್ಲ ಬಾಡಿ ಟಾರ್ಚರ್ ಕೊಟ್ಟರೆ ನಾವು ಅಂತೇಳಿ ಅನಿಸುತ್ತೆ. ಅದು ಮಾಡಿ ಅದೆಲ್ಲ ಸೇರಿಸಿ ಒಂದು 75 ದಿನ ಆಗಿತ್ತದು ಆ ಟೈಮ್ಗೆ. ಎಲ್ಲ ಮುಗಿದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಡಿಟಲ್ಲಿದ್ದಾಗ ನಂಗೆ ಇವ್ರದ್ದು ಫೋನ್ ಬಂತು. ಏನು ಮಾಡ್ತಿದ್ರ ಸರ್? ಊಟಕ್ಕೆ ಕೂತಿದ್ದೀನಿ ಅಂತ ಹೇಳಿದೆ. ಸರಿ, ಒಂದು ಕೆಲಸ ಮಾಡಿ. ಅದೇನಾಗ್ಬಿಟ್ಟಿದೆ, ಅವ್ರು ಅದೇ ಟೈಮಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾ ಬಜೆಟ್ ಓವರ್ ಆಗ್ತಿತ್ತು, ಅಂದ್ಕೊಂಡಿದ್ದ ಬಜೆಟ್ಗಿಂತ ಡಬಲ್ ಆಗಿಬಿಟ್ಟಿದೆ. ಫುಲ್ ಬೇಸರದಲ್ಲಿದ್ದರು. ಅದನ್ನು ನೋಡಿ ಪುನೀತ್ ಅವ್ರು ಕೇಳಿ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ. ಅವ್ರು ಹೇಳಿದ್ರೆ, ಒಂದು ಕೆಲಸ ಮಾಡಿ, ಇನ್ನೊಂದು ಸಿನಿಮಾ ಮಾಡಿ, ನಾನು ಫ್ರೀ ಡೇಟ್ಸ್ ಕೊಡ್ತೀನಿ, ನನಗೆ ಗೆಸ್ಟ್ ಅಪಿಯರೆನ್ಸ್ ಕರೀರಿ, ಅದನ್ನ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ಕೊಳ್ಳಿ, ಇದು ಮಾಡಿ, ನಿಮ್ಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವರು. ದುಡ್ಡು ಬೇಡ, ಗೆಸ್ಟ್ ಅಪಿಯರೆನ್ಸ್. ಹಾಂ, ಇವ್ರು ಇಮಿಡಿಯೇಟ್ಲಿ ನಂಗೆ ಫೋನ್ ಮಾಡಿ, ಸರ್ ಸ್ಲಮ್ ಡಾಗ್ ಮಿಲಿಯನೇರ್ನ ಕನ್ನಡಕ್ಕೆ ಮಾಡೋಣ, ಸೆಟ್ ಫ್ರೀಯಾಗಿ ಸಿಗತ್ತೆ, ಇನ್ನೇನಕ್ಕೂ ಅಲ್ಲ, ಸೆಟ್ ಫ್ರೀಯಾಗಿ ಸಿಗತ್ತೆ ಕಾರಣಕ್ಕೆ ಅವ್ರ ಕ್ಯಾರೆಕ್ಟರ್ ಪಾಸಿಟಿವ್ ಮಾಡಿಬಿಡೋಣ. ಅದ್ರಲ್ಲಿ ನೆಗೆಟಿವ್ ಇತ್ತು ಅನಿಲ್ ಕಪೂರ್ ಕ್ಯಾರೆಕ್ಟರ್, ಇದ್ರಲ್ಲಿ ಪಾಸಿಟಿವ್ ಮಾಡಿಬಿಡೋಣ, ಎಲ್ಲ ಸರಿಯಾಗುತ್ತೆ ಸರ್, ಯಾರೋ ಹುಡುಗಿನ ಲವರ್ಸ್ ಆಗಿ ಇಟ್ಕೊಂಡು ಮಾಡಿಬಿಡೋಣ ಅಂತ. ಈಗ ನನಗೆ ರಿಮೇಕ್ ಮಾಡಲ್ಲ ಅಂತೆಲ್ಲ ಹೇಳಿದ್ರೆ ಪ್ರಾಜೆಕ್ಟ್ ಹೋಯ್ತು. ನನಗೋಸ್ಕರ ಅವ್ರೇನು ಕಾಯ್ತಿಲ್ಲ. ಇದು ಏನಿದ್ರು ಒಬ್ಬರಲ್ಲ ಇನ್ನೊಬ್ರು ಪುನೀತ್ ಅವ್ರು ಡೇಟ್ ಕೊಟ್ಟಿದ್ದಾರೆ ಸಿನಿಮಾ. ಸೊ ನಾವು ಅಷ್ಟೊತ್ತಿಗೆ ಕಲ್ತಿದ್ವಿ ಪ್ರೊಡ್ಯೂಸರ್ ಏನು ಕೇಳೋಕ್ಕೆ ಇಷ್ಟಪಡ್ತಾರೆ ಅಂತೇಳಿ. ಸರ್ ಅದಕ್ಕೆಲ್ಲ ಯಾಕೆ ಸರ್, ರೈಟ್ಸ್ ಎಲ್ಲ ನೀವು ಕಾಸು ವೇಸ್ಟ್ ಮಾಡ್ತೀರಾ, ನೀವು ಕುದೋಳಿ ಸರ್, ನಾನು ಬರ್ತೀನಿ, ನಾನು ಕತೆ ಹೇಳ್ತೀನಿ ನಿಮಗೆ ಅಂಥೇಳಿ. ಅದೇ ಸೆಟ್ಟು ಇರುತ್ತೆ ಸರ್, ಸೆಟ್ ಇಟ್ಕೊಂಡೆ ಮಾಡೋಣ ಸರ್ ಅಂಥೇಳಿ ಬಂದ್ವಿ. ಸೊ ಊಟ ಬಿಟ್ಟು ಅಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಕತೆ ರೆಡಿ ಆಯ್ತದೆ. ಅಲ್ಲಿಗೆ ಅವ್ರಿಗೆ ಹೇಳ್ಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ತವಕದಲ್ಲಿ ಕತೆ ರೆಡಿ ಆಯ್ತು. ನನಗೆ ಒಂದು ಮೈತ್ರಿ ಕತೆ ಅಂದರೆ ನಿಮ್ಗೆ ಆ ಥರದ್ದೆಲ್ಲ ಅನುಭವ ಒಡನಾಟ ಇಲ್ಲ. ನನಗೇನಾಗಿತ್ತು ಅಂದರೆ ಅದೇ ಹೇಳಿದ್ನಲ್ಲ, ನನಗೊಂದು ಕತೆ ತಲೆಯಲ್ಲಿತ್ತು, ಒಂದು ಲೈನ್ ತಲೆಯಲ್ಲಿತ್ತು, ಕತೆ ಅನ್ನೋದಕ್ಕಿಂತ ಒಂದು ಲೈನ್ ತಲೆಯಲ್ಲಿತ್ತು. ನಾನು ಈ ಬಾಲಾಪರಾಧಿಗಳಿದಾರಲ್ಲ, ರಿಮಾಂಡ್ ಹೋಮ್ ಇದೆ ನಿಮಗೆ ಕೋರಮಂಗಲದಾಚೆ ಆಡಿಗೋಳಿ ಹತ್ರ ಒಂದು ಇದಿದೆ, ಹತ್ತಿಗುಪ್ಪೆ ಅಲ್ಲ ಎಂಥ ಗುಪ್ಪೆ ಅದು ಇದಿದೆ, ಕಾಡುಗೋಡಿ ಹತ್ರ ನಮ್ಮದು ಜುವೆನೈಲ್ ಡಿಟೆನ್ಷನ್ ಸೆಂಟರ್ ಇದೆ, ಕೋರಮಂಗಲ ಆಚೆ ಹೋಗ್ಬೇಕು ಅಂಥೇಳಿ. ಸೊ ಅವ್ರಿಗೆ ಈ ಮೈಮ್ ಹೇಳ್ಕೊಡೋಕ್ಕೆಲ್ಲ ಹೋಗ್ತಾ ಇದ್ವಿ.
ಅಲ್ಲಿ ಒಂದಷ್ಟು ಇವರಿಗೆಲ್ಲ ಮಕ್ಕಳಿಗೆ ಅಲ್ಲಿ ಒಂದಷ್ಟು ಜನ ಸ್ವಲ್ಪ ಫ್ರೆಂಡ್ಲಿಯಾಗಿ ಇದಾಗಿದ್ರು. ಅದ್ರಲ್ಲಿ ಒಬ್ಬನು ಫುಲ್ ಪುನೀತ್ ಮಕ್ಕಳು ರಾಜ್ಕುಮಾರ್ ಫ್ರೆಂಡ್ ಆಗ್ಬಿಟ್ಟಿದ್ರು. ಪಾಪ ಸರ್ ನಾವು ಮೈಕ್ ಪಾಪ ಏನು ಇದು ಮಾಡ್ಕೊಂಡಿರ್ತಾರೆ. ಅವ್ರ ಕತೆ ಎಲ್ಲ ನಾನು ಕೇಳಿದ್ದೆ ಅಲ್ಲಿ ಹಿಂಗೆ ಅಂತ. ಅದರಲ್ಲಿ ಒಬ್ಬ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿದ್ದ. ಫುಲ್ ಪುನೀತ್ ರಾಜ್ಕುಮಾರ್ ಥರ ಡ್ಯಾನ್ಸ್ ಮಾಡೋದು, ಹುಡುಗ ಇದೆಲ್ಲ ಅಪ್ಪು ರಿಲೀಸ್ ಆಗಿತ್ತಲ್ಲ, ಅಪ್ಪುದು ಇದ್ರದ್ದೆಲ್ಲ ದೊಡ್ಡ ಫ್ಯಾನ್ ಆಗಿದ್ದ ಅವನು. ಸೊ ನಾನು ರೇಡಿಯೋ ಒನ್ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಒಂದು ಸಲ ಬಸ್ಸಲ್ಲಿ ಮೆಜೆಸ್ಟಿಕ್ ಮಾರ್ಕೆಟಲ್ಲಿ ಮಾರ್ಕೆಟಿಂದ ಇನ್ನೊಂದು ಬಸ್ ಎತ್ಕೊಂಡು ಹೋಗ್ತಿದ್ದೆ. ನೀವು ಬೆಳಗ್ಗೆ ಮಾರ್ಕೆಟಿಗೆ ಹೋದರೆ ಎಲ್ಲ ಕಡೆಯಿಂದ ಈ ಹೂಗಳು ಬರುತ್ತೆ. ಹೌದು. ಹೂಗಳು ಬಂದೆಲ್ಲ ಇಟ್ಕೊಂಡು ಅಲ್ಲಿಂದ ಬಂದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಇಳಿದು ನಾನು ಇನ್ನೊಂದು ಬಸ್ ಹತ್ತಬೇಕು. ಅವನು ಒಬ್ಬನ ಕೈ ಎತ್ಕೊಂಡು, ಸಾರ್ ನೆನಪಿದ್ದೀನ ಸಾರ್, ನಾನು ರಿಮಾಂಡಮಲ್ಲಿ ಸಿಕ್ಕಿದ್ದೆ ಅಂತೇಳಿ. ಹೇ ಸೂಪರ್, ಹೇಗಿದ್ದೀರ ಬ್ರದರ್ ಅಂತೆಲ್ಲ ಕೇಳಿ, ಅವನೆಲ್ಲ ಪುನೀತ್ ರಾಜ್ಕುಮಾರು ಅಂತ ಕೇಳ್ದ. ಸಾರ್ ಸತ್ತೋಗ್ಬಿಟ್ಟ ಸಾರ್ ಅಂತೇಳಿ. ಸೊ ಅದೇ ಹೊರಗಡೆ ಬಂದು ಮತ್ತೆ ಈ ರೌಡಿಗಳ ಕಾಟ ಎಲ್ಲ ಸೇರಿಸಿ ಹೆಂಗೆ ಮಾಡಿ ಅವ್ನಿಗೆ ಸಾಯ್ಸಾಕ್ಬಿಟ್ಟವ್ರು ಅವರು, ಎಲ್ಲ ಆಗ್ಬಿಟ್ಟಿದೆ. ಹೊರಗಡೆ ಬಂದ್ಬಿಟ್ಟಿದ್ದ. ಅಂದರೆ ಆಯ್ತು, ಅವ್ರಿಗೆ ನಿಮಗೆ 18 ವರ್ಷದ ಮೇಲೆ ಅವ್ರನ್ನ ಇಟ್ಕೊಳ್ಳೋಂಗಿಲ್ಲ. ಅದೇ ಕರೆಕ್ಟ್. ಮತ್ತು ಕೊಟ್ಟರು 7 ತಿಂಗಳು 8 ತಿಂಗಳು 1 ವರ್ಷದ ಥರದ್ದು ಶಿಕ್ಷೆ ಕೊಡ್ತಾರೆ. ತೀರಾ ಮರ್ಡ್ರ್ ಅಂತಿದ್ರು ಮಾಡ್ರೆ 1 ವರ್ಷದ ಮೇಲೆ 1-2 ವರ್ಷ ಅಂತೆಲ್ಲ ಕೊಡ್ತಾರೆ. ಇನ್ನೆಲ್ಲ ಇದ್ರು 6 ತಿಂಗಳು 8 ತಿಂಗಳು ಥರದ್ದು ಇಟ್ಟು ಕಳಿಸ್ತಾರೆ, ವಾಪಸ್ಸು ಬೈದು ಹೊಡೆದು ಕಳಿಸ್ತಿರ್ತಾರೆ. ನನಗೆ ಅದು ಸ್ವಲ್ಪ ಕಾಡೋಕ್ಕೆ ಶುರು ಆಯ್ತು. ನಾನು ಕೇಳಿದ ರೀತಿಗೂ ಅವ್ನು ಹೇಳಿದ ರೀತಿಗೂ. ಸೊ ನನ್ನ ತಲೆಯಲ್ಲಿ ಅದೊಂದು ಇತ್ತು, ಒಬ್ಬ ಬಾಲಾಪರಾಧಿ, ಒಬ್ಬ ಸ್ಟಾರ್ ಫ್ಯಾನು, ಒಬ್ಬ ಸ್ಟಾರ್ ಅವ್ರನ್ನ ಮೀಟ್ ಆಗ್ತಾರೆ, ಅದೇ ಒಂದು ಕತೆ ಅಂಥೇಳಿ. ಸೊ ಅತ್ಯಂತ ನಿಕೃಷ್ಟವಾಗಿದ್ದಂತಂದರೆ ನೀವು ತಳವರ್ಗದಲ್ಲೂ ಅಲ್ಲ, ಅವ್ರನ್ನ ತುಂಬ ಕೀಳವಾಗಿ ನೋಡ್ತಾರಂತಾರೆ. ಅಂತಹ ಕೈದಿ ಒಬ್ಬ ಬಾಲಾಪರಾಧಿ, ಅವನು ಒಬ್ಬ ಸ್ಟಾರ್ನ ಮೀಟ್ ಆಗ್ತಾನೆ ಅನ್ನೋಂಥ ಲೈನ್ ತಲೆಯಲ್ಲಿತ್ತು. ಇಮಿಡಿಯೇಟ್ಲಿ ಇದು ಬಂತು, ಹಂಗೆ ಮಾಡ್ತು. ಅವ್ರಿಗೆ ಅದು ಸೆಟ್ ಬೇಕೇ ಬೇಕು, ಸೆಟ್ ಫ್ರೀಯಾಗಿ ಸಿಗತ್ತೆ. ಸೊ ಹಂಗಂಗೆ ಮಾಡಿ ಒಂದೊಂದು ಲೈನಲ್ಲಿ ಅಲ್ಲೆಲ್ಲ ರೆಡಿ ಅಂಥೇಳಿ ಅದು ತವಕದ ಆ ಒಂದು ತವಕ ಒಳವತ್ತಾಯದಲ್ಲಿ ಆ ಲೈನ್ ರೆಡಿ ಆಯಿತು. ಇಮಿಡಿಯೇಟ್ಲಿ ಅವ್ರು ತೊಗೊಂಡೋಗಿ ಅಪ್ಪು ಸರ್ ಮುಂದೆ ಕೂರಿಸ್ಬಿಟ್ರು. ಅವರು ಡನ್ ಅಂತ ಹೇಳ್ಬಿಟ್ರು. ಹಾಗೆ ಸಿನಿಮಾ ಅವಸರಕ್ಕೆ ಮಾಡೋದು ಊಟ ಶುರು ಆಯ್ತು. ಸೊ ಅದು ಲೈನ್ ಓಕೆ ಆಯಿತು. ಅದಾದ್ಮೇಲೆ ವಿ ಹ್ಯಾಡ್ ಟು ರೈಟ್ ಸ್ಕ್ರಿಪ್ಟು ಎಲ್ಲ ಆಮೇಲೆ ಬರೀಬೇಕಾಯ್ತು. ಬಟ್ ಆ ಸೆಟ್ ನಮ್ಗೆ ಕೊನೆಗೂ ಫ್ರೀಯಾಗಿ ಸಿಕ್ಕಿಲ್ಲ. ನಾವು ಸೆಟ್ ಹಾಕ್ಬೇಕಾಯ್ತು, ಕಂಟಿರೋದಿಲ್ಲ ಮಾಡಿದ್ವಿ. ಸಿನಿಮಾ ಯಾವತ್ತೂ ಹಂಗೆ ಆಗೋದು, ಯಾವ ಮೂಲ ಉದ್ದೇಶದಿಂದ ಸಿನಿಮಾ ಆಗುತ್ತೆ ಅದಕ್ಕೆ ಅದು ಉಳಿಯಲ್ಲ. ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಆಗ್ತಿರುತ್ತೆ. ಸೊ ಕೊನೆಗೆ ನಾವು ಸೆಟ್ ಹಾಕಬೇಕಾಯ್ತು. ಸೊ ಆವಾಗೇನಾಯಿತು, ಇವರು ಫ್ರೀ ಡೇಟ್ ಕೊಡ್ತಿದ್ದಾರೆ, ನಾನೇ ಅವ್ರ ಮ್ಯಾನೇಜರು, ಅವ್ರನ್ನ ಬಳಸ್ಕೊಂಡಂಗೆ ಆಗುತ್ತೆ ಅಂಥೇಳಿ ಇದಕ್ಕೆ ವಾರ್ಡನ್ ಕ್ಯಾರೆಕ್ಟರ್ಗೆ ಯಾರೋ ದೊಡ್ಡವ್ರು ಬರಬೇಕು ಅಂತಾಯಿತು. ಆಗ ಅತುಲ್ ಕುಲಕರ್ಣಿ ಅವ್ರು ಬಂದರು, ರವಿ ಕಾಳೆ ಅವ್ರು ಬಂದರು. ಹಿಂಗೆ ಒಬ್ಬರು ಚೂರು ಬೆಟ್ರ್ ಆಗ್ತಾ ಹೋಯ್ತು. ಮ್ಯೂಸಿಕ್ ಇಳೆಯರಾಜ ಕೈಲಿ ಮಾಡಿಸೋಣ ಅಂತಾಯಿತು. ಒಂದೊಂದೇ ಬೆಟ್ರ್ ಆಗ್ತಾ ಹೋಗ್ತಾ ಹೋಯ್ತು. ಇದು ಅಷ್ಟೇ, ತಂದೆ ಕ್ಯಾರೆಕ್ಟ್ರು, ಅದರಲ್ಲಿ ಒಂದು ಮಾತು ಬಂದುಬಿಡುತ್ತೆ. ಐ ಥಾಟ್ ದ್ಯಾಟ್ ನೀವು ನನ್ನ ಮಗನ ಅಭಿಮಾನಕ್ಕೆ ಯೋಗ್ಯರಾಗಿದ್ರಿ, ಆದರೆ ನೀವು ಏನದು ಲೋಕದ ಮುಂದೆ ದೊಡ್ಡವರಾಗ್ಲಿಕ್ಕೆ ಹೋಗಿ ಒಬ್ಬ ತಂದೆ ಮುಂದೆ ತುಂಬ ಚಿಕ್ಕವರಾಗ್ಬಿಟ್ರಿ ಅಂತ ಒಂದು ಮಾತಿತ್ತು. ಅಲ್ಲ ನನ್ನ ಹೋಗಿ ಯಾರೋ ಕರ್ನಾಟಕದ ಆ್ಯಕ್ಟ್ರೇ, ಸರ್ ಪುನೀತ್ ರಾಜ್ಕುಮಾರ್ನ ಯಾವನೋ ಒಬ್ಬನು ಬೈತವನೇ ಅಂದ್ರೆ ಸರ್, ಅವ್ನಿಗೆ ಒಂದು ಲೆವೆಲ್ ಬೇಡ ಸರ್ ಅಂತ ಶುರುವಾಯ್ತು. ಹೌದಾ, ಏನು ಮಾಡೋಣ ವಿಚ್ ಇಸ್ ಟ್ರೂ. ನೀವು ಒಬ್ಬ ಸ್ಟಾರ್ನ ಬೈತಿದ್ದಾನೆ ಅಂತ ಹೇಳಿ ಅವನು ಆ ಲೆವೆಲ್ಗೆ ಇರಬೇಕಾಯ್ತದೆ. ಅವ್ರನ್ನ ಹುಡುಕಿದ್ವಿ, ಇವ್ರನ್ನ ಹುಡುಕಿದ್ದು ಎಲ್ಲ ಮಾಡಾದ್ಮೇಲೆ ನನಗೆ ಇದೊಂದು ಇದಿತ್ತು, ದುರಾಸೆ ಇತ್ತು. ನಂಗೆ ಮೋಹನ್ ಲಾಲ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಲಾಲ್ ಸರ್ ಕೇಳಿದರೆ ಹೇಗೆ ಸರ್ ಮೋಹನ್ ಲಾಲ್ ಅವ್ರನ್ನ ಟ್ರೈ ಮಾಡೋಣ ಅಂತೇಳಿ ಅವರು ಒಂದು ಕಾಂಟ್ಯಾಕ್ಟಲ್ಲಿ ಮಾಡಿ ಅವ್ರಿಗೆ ಇಮೇಲ್ ಕಳಿಸಿದ್ವಿ, ಕರೆಸಿದ್ರು, ಲೈನ್ ಕೇಳಿದ್ರು. ಇಟ್ ಆಲ್ ಹ್ಯಾಪೆಂಡ್ ಬಿಕಾಸ್ ಅವತ್ತು ಪುನೀತ್ ರಾಜ್ಕುಮಾರ್ ಒಪ್ಪಿದ್ರು ಸರ್, ಅವ್ರ ನಿಮ್ಮ ಜೊತೆ ನಿಂತಿದ್ದಕ್ಕೆ ಅಷ್ಟೇ. ಅದಾದಮೇಲೂ ಎಷ್ಟೋ ಜನರು ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಸಿನಿಮಾ ಅಂದರೆ ಅಷ್ಟೊತ್ತಿಗೆ ಅದ್ವೈತ ಅದು ನಾವಿಲ್ಲ, ಅದು ರಿಲೀಸ್ ಆಗಿಲ್ಲ, ಅದ್ವೈತ ಮುಗಿದಿರಲಿಲ್ಲ. ಆಯನ್ ಲಘು ಸಾರ್ ಪ್ರಾಜೆಕ್ಟ್ ಕೈ ಹಾಕ್ರೆ ನಿಂತೋಗ್ತಾನೆ ಅಂತೆಲ್ಲ ಹೇಳಿದಾರೆ ಅವ್ರಿಗೆ. ಅವರು ಸ್ವಲ್ಪ ಏನಿದು ಹಿಂಗೆ ಹೇಳ್ತವ್ರು ಎಲ್ಲರೂ ಅಂತೇಳಿ. ಅಷ್ಟೊತ್ತಿಗೆ ಅಶ್ವಿನಿ ಮೇಡಮೇ ಹೇಳಿದ್ರೆ, ನಿಂಗೆ ಇಷ್ಟ ತಾನೆ ಮಾಡು, ನಿಂಗೆ ಲೈನ್ ಇಷ್ಟ ಆಗಿದೆ ಮಾಡು, ಅವ್ನು ಚೆನ್ನಾಗಿದ್ರೆ ಮಾಡ್ತಾನೆ, ಚೆನ್ನಾಗಿಲ್ಲ ನೀನು ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ ಅವರು ಹೇಳೋದಕ್ಕೆ ಅದಾಗಿದೆ. ಸೊ ಹೌ ಇಟ್ ಹ್ಯಾಪೆಂಡ್ ಅಷ್ಟೇ, ಟೈಮ್ ಕೂಡ ಬಂತು ಅಷ್ಟೇ. ನಾನು ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್, ಆಮೇಲೆ ನಮ್ಮ ಪ್ರೊಡ್ಯೂಸರ್ಗೆ ಅದು ಇತ್ತು ಅಂದರೆ ಅಷ್ಟು ಜನರನ್ನ ಕರ್ಕೊಬರ್ಬೇಕಿತ್ತು ಅಂತೇಳಿ. ಸೊ ಎವ್ರಿಥಿಂಗ್ ಹ್ಯಾಪೆಂಡ್. ಆ ಸಿನಿಮಾದಲ್ಲಿ ಮಕ್ಕಳು ಯಾಕೆ ಮಾಡಿದ್ರು ಅವರು? ಎಲ್ಲ ನಾಟಕದವ್ರು ಎಲ್ಲ ನಮ್ಮ ನಾಟಕ ತಂಡದವರು. ಅವ್ನು ನಟನಾದ ಹುಡುಗ, ರಿಯಲಿಸ್ಟಿಕ್ ಆಗಿ ನಾನು ಅವ್ರು ಬಾಲಾಪರಾಧಿಗಳೇ ಆಗಿರ್ಬೇಕೇನೋ ಅನ್ಕೊಂಡೆ. ಅಂದ್ರೆ ಅಲ್ಲ, ಅವ್ರ ಜೊತೆ ಒಂದಿಬ್ರು ನಾವು ಕರ್ಕೊಬಂದೆ, ಅವ್ರು ಕೊನೆ ತನಕ ಇರಲಿಲ್ಲ, ಓಡೋದ್ರು. ಅಂದರೆ ಪಾಪ ಅವ್ರದ್ದು ಡ್ರಾಮಾ ಇರಲಿರ್ತ, ಆಮೇಲೆ ಇದು ಆಗದೆ ಇರೋ ಕೆಲಸ, ಆಮೇಲೆ ನಮ್ಗೆ ಸ್ಟ್ರೆಚ್ ಜಾಸ್ತಿ ಇತ್ತಲ್ಲ. ಸೊ ಸಂಹವ್ ಸರಿ, ಇದ್ರ ನಡುವೆ ಭಾರತ ಭಾಗ್ಯ ವಿಧಾತ ಮಾಡ್ತಿರಲ್ಲ,